ಸೌಂದರ್ಯ ಅಲ್ವಾ? ಮೊದಲು ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ದಿಶಾ ದೀಪ ಇಬ್ರು ಒಬ್ರೆ. ನೀವು ಮೋಸ ಹೋಗಿದ್ದೀರಾ. ಅವಳು ನಿಮ್ಗೆ ಸರಿಯಾಗಿ ಟೋಪಿ ಹಾಕಿದಾಳೆ. ಅವಳನ್ನ ನಂಬೇಡಿ. ಅವಳೊಬ್ಳು ದೊಡ್ಡ ಮೋಸಗಾರ್ತಿ. ಸೌಂದರ್ಯ ಅಲ್ವಾ? ಮೊದಲು ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ಅಯ್ಯೋ, ಹೊರಟೋಗ್ಬಿಟ್ರಲ್ಲ. ಇವಾಗ ಈ ದೀಪ ಸತ್ಯನ ಯಾರಿಗೆ ಹೇಳಿ? ನನಗೆ ಹೇಳು. ಯಾರು ನೀವು? ಜಯಸೂರ್ಯ, ಸೌಂದರ್ಯ ಅವರ ರಿಲೇಷನ್. ನಿಮ್ಮ ಹತ್ರ ಸತ್ಯ ಹೇಳಿದ್ರೆ ಸೌಂದರ್ಯ ಅವ್ರಿಗೆ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ದೀಪನೇ ದಿಶಾ, ದಿಶಾನೇ ದೀಪ. ನೀವು ಮೋಸ ಹೋಗ್ತಿದ್ದೀರಾ. ಅವಳು ನಿಮಗೆ ಸರಿಯಾಗಿ ಟೋಪಿ ಹಾಕ್ತಿದ್ದಾಳೆ. ಅವಳು ದೊಡ್ಡ ಮೋಸಗಾರ. ಹೇಯ್, ಯಾರೋ ನೀನು? ನನ್ ಮೇಲೆ ಯಾಕೋ ಕೈ ಮಾಡಿದೆ? ಮುಚ್ಚು ಬಾಯ್. ಅಪ್ಪನ್ನೇ ಯಾರು ಅಂತ ಕೇಳ್ತೀಯ? ಅಪ್ಪನಾ? ಅಪ್ಪ, ನಾನು ನಿನಗೆ ಅಪ್ಪ ಆಗಿದ್ದೆ ಯಾವಾಗ ನೀನು ನನ್ನ ಮನೆ ಬಿಟ್ಟು ಓಡೋದ್ಯೋ, ನನ್ನ ಪಾಲನೆ ನೀನು ಸತ್ತೋದೆ. ಇವಳು ದಿಶಾ ರೂಪದಲ್ಲಿರೋ ದೀಪ ಅನ್ನೋ ಸತ್ಯ ನಿಮಗ್ ಗೊತ್ತಾ? ಗೊತ್ತು. ನಾನು ಒಂದ್ಸಲ ಇಲ್ಲಿ ದಿಶಾ ಅಪ್ಪ ಅಮ್ಮನಾಗಿ ವೇಷ ಬದಲಿಸ್ಕೊಂಡು ಬಂದಿದ್ದೆ. ಓಹೋಹೋ, ಇವಳ ಜೊತೆ ನೀವು ಸೇರ್ಕೊಂಡು ಆ ಮನೆಯವರಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ? ಪೊಲೀಸಪ್ಪ, ನೀನು ಮದುವೆ ಆಗಬೇಕಾಗಿದ್ದ ಹುಡುಗನ ಮನೆಯವ್ರ ಮರ್ಯಾದೆ ಹೋಗುತ್ತೆ ಅಂತ ದೀಪ ಮದುವೆ ಆದ್ಲು. ದೀಪನ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅವಳು ಎಲ್ಲರ ದೃಷ್ಟಿನಲ್ಲಿ ಸತ್ತೋದ್ಲು. ಈಗ ದಿಶಾ ಆಗಿ ಇಲ್ಲಿಗೆ ಬಂದು ಅವಳ ಜೀವನನ ಕಟ್ಟಿಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ನಮಗೆ ಗೊತ್ತು. ಮನೆತನದ ಮರ್ಯಾದೆನ ಕಾಪಾಡೋದಕ್ಕೆ ಇವಳು ತನ್ನ ಜೀವನೇ ತ್ಯಾಗ ಮಾಡ್ತಾ ಇದ್ದಾಳೆ. ಇಂಥವಳಿಗೆ ನೀನು ಮೋಸ ಮಾಡಿದ್ದು ಅಲ್ಲದೆ ಇವಳೇ ದೀಪ ಅಂತ ಎಲ್ರಿಗೂ ಹೇಳ್ತೀನಿ ಅಂತ ಬಂದಿದ್ಯಾ? ನಿನ್ನಂಥವಳು ಬದುಕಿದ್ರೆಷ್ಟು ಸತ್ರೆಷ್ಟು. ಇನ್ನೊಂದ್ಸಲ ನಿನ್ನ ಮುಖ ನಾನು ತೋರಿಸ್ಬೇಡ.